ದುಡ್ಡು ಯಾರಿಗ್ ಬೇಡ ಹೇಳಿ? ಯಾರಾದ್ರೂ ಇದಾರ ದುಡ್ಡು ಬೇಡ ನಮ್ಗೆ ಅನ್ನೋರು? ಚಾನ್ಸೇ ಇಲ್ಲ. ಅವಾಗ ಕಷ್ಟಪಟ್ರೆ ಮಾತ್ರನೇ ದುಡ್ಡು ಬರುತ್ತೆ, ದುಡ್ಡು ಮಾಡೋದು ತುಂಬಾ ಕಷ್ಟ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ. ಅಲ್ಲಿವರೆಗೂ ನಿಮ್ಮ ಹತ್ರ ದುಡ್ಡು ಬರೋದೇ ಇಲ್ಲ. ಯಾಕಂದ್ರೆ ಇರ್ತೀರಾ, ಕನ್ಸ್ಟ್ರಕ್ಷನ್ ಕೆಲಸ ಮಾಡೋರು ಅಥವಾ ಕೂಲಿ ಕೆಲಸ ಮಾಡೋರು ಅವ್ರು ತುಂಬಾನೇ ಕಷ್ಟ ಪಡ್ತಿರ್ತಾರೆ. ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾರೆ. ಆದ್ರೂ ಕೂಡ ಯಾಕೆ ಅವ್ರು ದುಡ್ಡು ಮಾಡಿಲ್ಲ? ನಮ್ಮ ಹಳೆ ಪಿಕ್ಚರ್ಸ್ ಎಲ್ಲ ನೋಡಿರ್ತೀರಾ, ಅದ್ರಲ್ಲಿ ನೋಡಿ, ಹೀರೋ ಯಾವಾಗ್ಲೂ ಬಡವನೇ ಆಗಿರ್ತಾನೆ, ವಿಲನ್ ಯಾವಾಗ್ಲೂ ಶ್ರೀಮಂತನೇ ಆಗಿರ್ತಾನೆ. Hello everyone, welcome back to my channel My Magic with Jo. ನಾನು ಜ್ಯೋತಿ ಮಧುಸೂದನ್. I am a certified child psychologist, inner child healer, child law of attraction and manifestation coach, pranic healing practitioner, also spiritual. ನಾನಿವತ್ತು ಮಾತಾಡ್ತಿರೋದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ಮನಿ ಮ್ಯಾನಿಫೆಸ್ಟೇಷನ್. ದುಡ್ಡು ಯಾರಿಗ್ ಬೇಡ ಹೇಳಿ? ಯಾರಾದ್ರೂ ಇದಾರ ದುಡ್ಡು ಬೇಡ ನಮ್ಗೆ ಅನ್ನೋರು? ಚಾನ್ಸೇ ಇಲ್ಲ. ದುಡ್ಡು ನಿಮ್ಮ ಹತ್ರ ಬೇಕು ಅಂದ್ರೆ ಮೊದಲನೇದಾಗಿ ನೀವು ದುಡ್ಡನ್ನ ರೆಸ್ಪೆಕ್ಟ್ ಮಾಡಬೇಕು. ದುಡ್ಡು ಜೊತೆ ನಿಮ್ಮ ರಿಲೇಶನ್ಶಿಪ್ನ ಚೆನ್ನಾಗಿ ಇಟ್ಕೊಬೇಕು. ಅದ್ರ ಜೊತೆಗೆ ನಿಮ್ಮ ಮೈಂಡ್ ಸೆಟ್ ತುಂಬಾ ಕ್ಲಿಯರ್ ಆಗಿರ್ಬೇಕು. ಅದ್ರ ಜೊತೆಗೆ ನಿಮ್ಮ ಹತ್ರ ಆಲ್ರೆಡಿ ಏನಿದೆ ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರ್ಬೇಕು. ಜಲಸಿ ಪಟ್ಕೊಳ್ಳೋದನ್ನ ಸ್ಟಾಪ್ ಮಾಡಬೇಕು. ಯಾರ್ದಾದ್ರ ಬಗ್ಗೆ ಗಾಸಿಪ್ ಮಾಡೋದನ್ನ ಕೂಡ ಸ್ಟಾಪ್ ಮಾಡಬೇಕು. ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಅಲ್ಲ, ನಿಮ್ಮ ಎನರ್ಜಿ ಮತ್ತೆ ನಿಮ್ಮ ವೈಬ್ರೇಷನ್ ಅಲೈನ್ ಆದ್ರೆ ಮಾತ್ರನೇ ನೀವೇನ್ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು, ಇವನ್ ಮನಿ ಕೂಡ. ಅವಾಗ ಕಷ್ಟಪಟ್ರೆ ಮಾತ್ರನೇ ದುಡ್ಡು ಬರುತ್ತೆ, ದುಡ್ಡು ಮಾಡೋದು ತುಂಬಾ ಕಷ್ಟ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ. ಅಲ್ಲಿವರೆಗೂ ನಿಮ್ಮ ಹತ್ರ ದುಡ್ಡು ಬರೋದೇ ಇಲ್ಲ. ಯಾಕಂದ್ರೆ ನೀವು ಅದೇ ತರ ಸಿಗ್ನಲ್ಸ್ ನ ಯೂನಿವರ್ಸಿಗೆ ಕೊಡ್ತಾ ಇರ್ತೀರಾ. ಅದೇ ತರ ನಿಮ್ಮ ಎನರ್ಜಿ ವೈಬ್ರೇಟ್ ಆಗ್ತಾ ಇರುತ್ತೆ. ಸೊ ಕಷ್ಟಪಟ್ರೆ ಮಾತ್ರನೇ ದುಡ್ಡು ಬರುತ್ತೆ. ನೀನ್ ಕಷ್ಟಪಡ್ತಿಲ್ಲ, ನಿಮ್ಗೆ ದುಡ್ಡು ಬೇಡ ಅನ್ನೋ ಸಿಗ್ನಲ್ ಯೂನಿವರ್ಸಿಗೆ ಹೋಗುತ್ತೆ. ಸೊ ನಿಮ್ಗೆ ದುಡ್ಡು ಮಾಡೋದಕ್ಕಾಗುತ್ತೆ. ಬದಲಾಗಿ ನೀವು, ನಾನು ಈಸಿಯಾಗಿ ದುಡ್ಡು ಮಾಡ್ತೀನಿ, ದುಡ್ಡು ಮಾಡೋದು ತುಂಬಾ ಕಷ್ಟನೇ ಅಲ್ಲ, ನಾನು ಮನಿನ ತುಂಬಾ ಈಸಿಯಾಗಿ ಅಟ್ರಾಕ್ಟ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಇಟ್ಕೊಳ್ತೀರಾ. ಅವಾಗ ಮಾತ್ರನೇ ನೀವು ದುಡ್ಡು ಮಾಡೋದಕ್ಕಾಗುತ್ತೆ, ರಿಚ್ ಆಗೋದು. ಇರ್ತೀರಾ, ಕನ್ಸ್ಟ್ರಕ್ಷನ್ ಕೆಲಸ ಮಾಡೋರು ಅಥವಾ ಕೂಲಿ ಕೆಲಸ ಮಾಡೋರು ಅವ್ರು ತುಂಬಾನೇ ಕಷ್ಟ ಪಡ್ತಿರ್ತಾರೆ. ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾರೆ. ಆದ್ರೂ ಕೂಡ ಯಾಕೆ ಅವ್ರು ದುಡ್ಡು ಮಾಡಿಲ್ಲ? ಯಾಕೆ ಅವರು ರಿಚ್ ಆಗಕ್ಕಾಗಿಲ್ಲ? ಯಾಕಂದ್ರೆ ಅವ್ರ ಮೈಂಡ್ ಸೆಟ್ಟು ಅದೇ ಲೆವೆಲ್ ಅಲ್ಲಿ ಇರುತ್ತೆ. ಯಾವಾಗ ನೀವು ಕಷ್ಟಪಟ್ರೆ ಮಾತ್ರ ದುಡ್ಡು ಮಾಡೋಕ್ಕಾಗುತ್ತೆ ಅನ್ನೋ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ತೀರಾ, ಅವಾಗ ಮಾತ್ರ ನೀವು ದುಡ್ಡು ಮಾಡೋದಕ್ಕೆ ಸಾಧ್ಯ. ನಮ್ಮ ಹಳೆ ಪಿಕ್ಚರ್ಸ್ ಎಲ್ಲ ನೋಡಿರ್ತೀರಾ, ಅದ್ರಲ್ಲಿ ನೋಡಿ, ಹೀರೋ ಯಾವಾಗ್ಲೂ ಬಡವನೇ ಆಗಿರ್ತಾನೆ, ವಿಲನ್ ಯಾವಾಗ್ಲೂ ಶ್ರೀಮಂತನೇ ಆಗಿರ್ತಾನೆ. ಆಬ್ವಿಯಸ್ಲಿ ಏನ್ ಮಾಡ್ತಾರೆ ಜನ, ಹೀರೋನೇ ಅವರ ರೋಲ್ ಮಾಡೆಲ್ ಆಗಿ ತಗೊಳ್ತಾರೆ ಹೊರತು ವಿಲನ್ ನ ತಗೊಳ್ಳೋದಿಲ್ಲ. ಇದೇ ತರ ನಮ್ಮ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಹಾಗಾಗಿನೇ ಇವತ್ತಿನವರೆಗೂ ನಮ್ಮ ಜನ ಇದೇ ಮೈಂಡ್ ಸೆಟ್, ಅಂದ್ರೆ ಒಳ್ಳೆಯವರು ಬಡವರಾಗೇ ಇರ್ತಾರೆ, ಕೆಟ್ಟವ್ರು ಮಾತ್ರನೇ ಶ್ರೀಮಂತರಾಗಿರ್ತಾರೆ. ಈ ತರ ಮೈಂಡ್ ಸೆಟ್ ಅಲ್ಲಿ ಇರೋದ್ರಿಂದಾನೇ ಇವತ್ತಿಗೂ ಕೂಡ ಮಿಡಲ್ ಕ್ಲಾಸ್ ಜನಗಳು ಅಥವಾ ಬಡವರಾಗೇ ಇರೋದು, ಶ್ರೀಮಂತರಾಗ್ತಾ ಇರೋದು. ಮೊದಲು ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡಿ. ಅದ್ರ ಜೊತೆಗೆ ಜಲಸಿ, ಯಾರಾದ್ರೂ ತುಂಬಾ ಉದ್ಧಾರ ಆಗ್ತಿದ್ರೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಯಾರಿಗೋ ಮೋಸ ಮಾಡಿದಾನೆ, ಯಾರಿಗೋ ತಲೆ ಹೊಡೆದಿದ್ದಾನೆ ಅದಕ್ಕೆ ಅವ್ನು ಉದ್ಧಾರ ಆಗ್ತಿದ್ದಾನೆ ಅಂತ ಹೇಳೋದು, ಅಥವಾ ಯಾರಿಗೋ ಆಫೀಸಲ್ಲಿ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿದ್ರೆ ಅವ್ನ ಮ್ಯಾನೇಜರ್ಗೆ ಬಕೆಟ್ ಹಿಡಿದು ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿದೆ ಅನ್ನೋದು, ಈ ತರ ಎಲ್ಲ ನೆಗೆಟಿವ್ ಆಗಿ ಒಬ್ರ ಬಗ್ಗೆ ಮಾತಾಡೋದನ್ನ ಸ್ಟಾಪ್ ಮಾಡಿ. ಯಾವಾಗ ನೀವು ಒಬ್ರ ಬಗ್ಗೆ ಈ ತರ ಕೆಟ್ಟದಾಗಿ ಮಾತಾಡ್ತಾ ಇರ್ತೀರಾ, ಯೂನಿವರ್ಸ್ ನಿಮ್ ಬಗ್ಗೆ ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಅನ್ನೋ ಸಿಗ್ನಲ್ ನ ನೀವು ಯೂನಿವರ್ಸ್ಗೆ ಕೊಡೋ ತರ ಆಗುತ್ತೆ. ಹಾಗಾಗಿನೇ ನಿಮಗ್ ಬರ್ಬೇಕಾಗಿರೋ ಪ್ರಮೋಷನ್ ಇರ್ಬೋದು ಅಥವಾ ನಿಮಗ್ ಬರ್ಬೇಕಾಗಿರೋ ದುಡ್ಡು ಕೂಡ ಅಲ್ಲೇ ಸ್ಟ್ರಕ್ ಆಗುತ್ತೆ. ನಿಮ್ಗೆ ಇದು ಇಷ್ಟ ಇಲ್ಲ ಅನ್ನೋ ಸಿಗ್ನಲ್ ಮೆಸೇಜ್ ಯೂನಿವರ್ಸ್ಗೆ ನಿಮ್ಗೆ ಗೊತ್ತಿಲ್ದಿರಾ ನೀವು ಕೊಡ್ತಾ ಇದ್ದೀರಾ. ಸೊ ಸ್ಟಾಪ್ ಗಾಸಿಪಿಂಗ್, ಸ್ಟಾಪ್. ಜೊತೆಗೆ ಯಾರ ಹತ್ರನೂ ನೀವು ದುಡ್ಡು ತಗೊಂಡಿರ್ತೀರಾ, ಅವ್ರಿಗೆ ವಾಪಸ್ ಕೊಡ್ಬೇಕಾದ್ರೆ ಬೈಕ್ ಕೊಂಡ್ಕೊಡ್ತೀರಾ. ಯಾವ್ದೋ ಒಂದು ಬಿಲ್ ಪೇ ಮಾಡ್ಬೇಕಾಗುತ್ತೆ, ಬಿಲ್ ಪೇ ಮಾಡ್ಬೇಕಾದ್ರೆ ಬೈಕ್ ಕೊಂಡ್ಕೊಡ್ತೀರಾ. ಇದನ್ನೆಲ್ಲ ಸ್ಟಾಪ್ ಮಾಡಿ. ಯಾಕಂದ್ರೆ ನಿಮ್ಗೆ ಅದರಿಂದ ಉಪಯೋಗ ಆಗಿದೆ, ನೀವು ಅದನ್ನ ಯೂಸ್ ಮಾಡ್ಕೊಂಡಿದ್ದೀರಾ, ನೀವು ಅದಕ್ಕೆ ಗ್ರೇಟ್ಫುಲ್ ಆಗಿರ್ಬೇಕು. ನೀವು ಅದನ್ನ ಒಬ್ರಿಗೆ ವಾಪಸ್ ಕೊಡ್ಬೇಕಾದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಕೊಡಿ. ಯಾವುದೋ ಒಂದು ಬಿಲ್ ಪೇ ಮಾಡ್ತಿದ್ದೀರಾ ಅಂದ್ರೆ ನೀವು ಅದನ್ನ ಯೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಅದು ಯೂಸ್ ಆಗಿದೆ, ನೀವು ಅದಕ್ಕೆ ಗ್ರೇಟ್ಫುಲ್ ಆಗಿರ್ಬೇಕು, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಯಾವುದೇ ಒಂದು ಪ್ರತಿಯೊಂದು ಪೇಮೆಂಟ್ ನೀವು ಮಾಡ್ಬೇಕಾದ್ರೆ ಕೂಡ ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಪೇಮೆಂಟ್ ಮಾಡಿ. ಆಗ ನಿಮ್ಮ ರಿಲೇಶನ್ಶಿಪ್ ಮನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅದು ನೀವು ಬಿಲ್ ಪೇ ಮಾಡಿ, ಅದ್ರ ಜೊತೆ ಹೇಳಿ, ಈ ಮನಿ ನಾನು ಏನ್ ಕೊಡ್ತಾ ಇದ್ದೀನಿ ಅದು 100x ಅಲ್ಲಿ ನನಗೆ ವಾಪಸ್ ಬರುತ್ತೆ ಅಂತ. ಅದೇ ಮೈಂಡ್ ಸೆಟ್ ಅಲ್ಲಿ ನೀವಿದ್ರೆ ನಿಮ್ಮ ಹತ್ರ ಮನಿ ಬಂದೇ ಬರುತ್ತೆ. ಈ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದನ್ನ ಸ್ಟಾಪ್ ಮಾಡಿ, ಪಾಸಿಟಿವ್ ಆಗಿ ಮಾತಾಡಿ. ನಾನು ಈಸಿಯಾಗಿ ಮನಿನ ಅಟ್ರಾಕ್ಟ್ ಮಾಡ್ತೀನಿ, ನಾನು ಎಫರ್ಟ್ಲೆಸ್ ಆಗಿ ಮನಿನ ದುಡಿತೀನಿ. ವಿಜುವಲೈಸ್ ಮಾಡಿ, ಅಬಾಂಡೆನ್ಸ್ ನಿಮ್ಮ ಹತ್ರ ಬರ್ತಿದೆ, ನೀವು ರಿಚ್ ಆಗಿದ್ದೀರಾ, ನಿಮ್ಮ ಡ್ರೀಮ್ ಲೈಫ್ನ ನೀವು ಲೀಡ್ ಮಾಡ್ತಿದ್ದೀರಾ ಅಂತ ವಿಜುವಲೈಸ್ ಮಾಡಿ, ಅದನ್ನ ಲಿಟ್ರಲಿ ಆಗ್ತಿದೆ ಅಂತ ಫೀಲ್ ಮಾಡಿ. ಈ ಎಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮಗೆ ಬೇಕಾಗಿರೋ ಮನಿನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಲೈಫ್ ಪಾರ್ಟ್ನರ್, ಡ್ರೀಮ್ ಲೈಫ್ ಪಾರ್ಟ್ನರ್ನ ಹೇಗೆ ಅಟ್ರಾಕ್ಟ್ ಮಾಡೋದು, ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ.
ಅಲ್ಲಿವರೆಗೂ ಸ್ಟೇ ಟ್ಯೂನ್ ಮೈಂಡ್ ಮ್ಯಾಜಿಕ್ ವಿತ್ ಜೂ. ನಾನು ಜ್ಯೋತಿ ಮಧು.